ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಪ್ರಸಕ್ತ 2024 ಮತ್ತು 25ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಲ್ಲಿ ತೊಗರಿ ಕೇಂದ್ರ ಪ್ರಾರಂಭವಾಗಿದ್ದು ಈಗಾಗಲೇ 500 ರಿಂದ 1000 ಕ್ವಿಂಟಾಲ್ ರೈತರಿಂದ ತೊಗರಿ ಖರೀದಿ ಮಾಡಿಕೊಂಡಿದ್ದಾರೆ. ಆದರೆ ಪ್ರತಿ ಕ್ವಿಂಟಾಲ್ ತೊಗರಿಗೆ 2 ಕೆಜಿ ವಜಾ ತೆಗೆದುಕೊಳ್ತಾ ಇದ್ದಾರೆ ಹಾಗೂ ಹಮಾಲಿಯಂದು ಪ್ರತಿ ಕ್ವಿಂಟಾಲ್ಗೆ 100 ರೂಪಾಯಿಯನ್ನ ಕಟ್ ಮಾಡ್ತಾ ಇದ್ದಾರೆ. ದಿನವೂ ಒಂದು ಕೇಂದ್ರದಲ್ಲಿ ಸುಮಾರು 300 ರಿಂದ 400 ಕ್ವಿಂಟಲ್ ತೊಗರಿ ಖರೀದಿ ಮಾಡುತ್ತಿದ್ದು ಒಂದು ದಿನಕ್ಕೆ ಸುಮಾರು 40,000 ರಿಂದ 50,000 ರೈತರಿಂದ ಲಂಚವನ್ನು ತೆಗೆದುಕೊಳ್ತಾ ಇದ್ದು ಯಡ್ರಾಮಿ ತಾಲೂಕಿನ ಬೀಳ್ವಾರ ಮತ್ತು ಜೇವರ್ಗಿ ತಾಲೂಕಿನ ಯಾಳವಾರ ತೊಗರಿ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಮಹಾಂತಗೌಡ ನಂದಿಹಳ್ಳಿ ಅವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಭ್ರಷ್ಟಾಚಾರ ಸಾಬೀತಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ತನಿಖೆ ನೆಪದಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ರೈತರ ಪಹಣಿ ನೋಂದಣಿ ಮಾಡಿಕೊಳ್ಳಲು 20 ರೂಪಾಯಿ ನಿಗದಿ ಮಾಡಿಕೊಂಡು ರೈತರಿಂದ ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಹೀಗೆ ನಿಯಮ ಬಾಹಿರವಾಗಿ ಹೆಚ್ಚುವರಿ ಹಣ ಪಡೆದು ರೈತರಿಗೆ ಮೋಸ ವಂಚನೆ ಮಾಡ್ತಾ ಇದ್ದಾರೆ. ಈ ವಿಷಯನ ಮುಖ್ಯ ಕಾರ್ಯನಿರ್ವಾಹಕರನ್ನು ಸಂಪರ್ಕಿಸಿದಾಗ ಮೇಲಾಧಿಕಾರಿಗಳಿಗೆ ಈ ರೀತಿ ಮಾಡಲು ಹೇಳಿದ್ದಾರೆ ಎಂದು ಉತ್ತರಿಸಿದ್ದಾರೆ. ಅದರಿಂದ ಬೀಳ್ವಾರ್ ಮತ್ತು ಯಾಳ್ವಾರ್ ಸಹಕಾರ ಸಂಘ ಕಾರ್ಯನಿರ್ವಾಹಕರ ವಿರುದ್ಧ ಕೂಡಲೇ ಎಫ್ಐಆರ್ ದಾಖಲಿಸಿ ಇಲ್ಲಿಯವರೆಗೆ ಖರೀದಿಸಲಾಗಿದ್ದ ಕ್ವಿಂಟಾಲ್ ತೊಗರಿಗಳಿಗೆ ಹಾಗೂ ರೈತರಿಂದ ಪಡೆಯಲಾದ 100 ರೂಪಾಯಿ ಮತ್ತು 2 ಕೆಜಿ ತೊಗರಿಯನ್ನು ರೈತರಿಗೆ ತೊಗರಿ ಮತ್ತು ಹಣ ಮರಳಿ ಕೊಡಬೇಕೆಂದು ಆಗ್ರಹ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸೋಮಣ್ಣಗೌಡ ಬಳಬಟ್ಟಿ, ಗುರಣಗೌಡ, ಸೋಮನಾಥ್ ಹಳ್ಳಿ, ಸಂತೋಷ್ ರಾಠೋಡ್, ಕೇಶವ್ ಚವ್ಹಾಣ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಅಜಯ್ ತಡೇಟು, ಕನ್ನಡ ನ್ಯೂಸ್, ಕಲಬುರಗಿ. ರೈತ ಸಂಘದ ಕಡೆಯಿಂದ ನಮಸ್ಕಾರ ತಿಳಿಸುತ್ತಾ, ನಾವು ಮಹಾಂತಗೌಡ ನಂದಿಹಳ್ಳಿ ಜಿಲ್ಲಾಧ್ಯಕ್ಷರು ಕಲಬುರಗಿ, ಸೋಮಣ್ಣಗೌಡ ಬಳಬಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಗುರಣಗೌಡ ಸೋಮನಾಥ್ ಹಳ್ಳಿ ಜಿಲ್ಲಾ ಸಲಹಾ ಸಮಿತಿ, ಸಂತೋಷ್ ರಾಠೋಡ್ ತಾಲೂಕಾಧ್ಯಕ್ಷರು ಕಲಬುರಗಿ ಮತ್ತು ಕೇಶವ್ ಚವ್ಹಾಣ್ ಕಣದಾಳ್ ಗ್ರಾಮ ಘಟಕ ಅಧ್ಯಕ್ಷರು. ಇವತ್ತಿನ ದಿವಸ ನಾವು ಸುದ್ದಿಗೋಷ್ಠಿಯನ್ನು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಏನಿದು ತೊಗರಿದು ಪ್ರಸಕ್ತ 24-25ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ MSP ಯೋಜನೆಯಡಿ ತೊಗರಿ ಕೇಂದ್ರ ಏನು ಪ್ರಾರಂಭವಾಗಿದೆ, ಆ ತೊಗರಿ ಕೇಂದ್ರದಲ್ಲಿ ಸುಮಾರು 500 ರಿಂದ 1000 ಕ್ವಿಂಟಲ್ ಒಂದು ದಿನಕ್ಕೆ ಕಾಟ ಮಾಡ್ಕೊಳಂಥದ್ದು ಪ್ರತಿಯೊಂದು ಕೇಂದ್ರದಲ್ಲಿ. ಆ ಕೇಂದ್ರದಲ್ಲಿ ನೋಡಿ ಸರ್, ಅದಕ್ಕೆ ಒಂದು ಕ್ವಿಂಟಾಲಿಗೆ 100 ರೂಪಾಯಿ ಲಂಚ ಕೊಡ್ಬೇಕು ರೈತರು. ಮತ್ತು 2.5 ಕಿಲೋ ಅವರು ವಜಾ ಏನದ ರೈತರ ಕಡೆಯಿಂದ 2.5 ಕಿಲೋ ವಜಾ ಅವರು ಏನದ ನಮಗೆ ಕೊಡಲೇಬೇಕು. ಸೂಟ್ ಅಂತೀವಿ ನಾವು ನಮ್ಮ ಹಳ್ಳಿ ಭಾಷೆದಾಗ. 2.5 ಕಿಲೋ ಸೂಟ್ ಕಂಪಲ್ಸರಿ ಪ್ರತಿಯೊಂದು ತೊಗರಿ ಕೇಂದ್ರದಲ್ಲಿ ಒಂದು ದಿನಕ್ಕೆ ಸುಮಾರು 40 ರಿಂದ 50 ಸಾವಿರ ರೂಪಾಯಿ ಲಂಚ ಏನದಪ್ಪ ಅಂತಂದ್ರೆ ಇವತ್ತು ರೈತರಿಂದ ಸುಲಿಗೆ ಮಾಡ್ತಕ್ಕಂಥದ್ದು ಈ ಕಾರ್ಯದರ್ಶಿಗಳು ಮಾಡ್ತಾ ಇದ್ದಾರೆ. ಮತ್ತು ಬೀಳ್ವಾರ್ ಹಾಗೂ ಯಳ್ವಾರ್ ಇವೆರಡೂ ತೊಗರಿ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ಸಾಬೀತಾದರೂ ಕೂಡ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದೆವು. ಇವತ್ತು ಸಚಿವರಿಗೂ ನಾವು ವಾಟ್ಸಪ್ ಹಾಕಿ ಅವ್ರಿಗೆ ವಿನಂತಿ ಮಾಡಿಕೊಂಡೆವು, ನೋಡ್ರಿ ಸರ್ ಹಿಂಗಾದ ಅಂಥೇಳಿ. ಯಾವುದೇ ಒಂದು 4 ಮಂದಿ ತನಿಖಾಧಿಕಾರಿಗಳನ್ನು ಕಳಿಸಿ, ಆ ತನಿಖಾಧಿಕಾರಿಗಳೇ ಮೊದಲೇ ಭ್ರಷ್ಟರು. ಭ್ರಷ್ಟಾಚಾರ ತನಿಖೆ ಮಾಡ್ಲಿಕ್ಕೆ ಹೋದ್ರೆ ಅವರೇ ಭ್ರಷ್ಟರ ಸರ್. ಈಗ ಅವರು ಹೋಗಿ ಅಲ್ಲಿ ಏನಪ್ಪ ಅಂತಂದ್ರೆ ಆ ಸೊಸೈಟಿಯವರು ಏನು ತೊಗರಿ ಕೇಂದ್ರ ಇವರು ತನಿಖೆ ಮಾಡ್ಲಿಕ್ಕೆ ಹೋಗ್ಯಾರ್ರಿ, ಅವ್ರ ಬಲ್ಲೇ ಇವ್ರು ಸುಲಿಗೆ ಮಾಡಿ ಬಂದಾರ. ಇವರು ಯಾರೀ? ತನಿಖಾಧಿಕಾರಿಗಳು. ಅದಕ್ಕೆ ಈ ತನಿಖಾಧಿಕಾರಿಗಳನ್ನು ಬಿಟ್ಟು ಬೇರೆ ನಿಷ್ಠಾವಂತ ತನಿಖಾಧಿಕಾರಿಗಳನ್ನು ನೇಮಕ ಮಾಡಬೇಕು. ಮತ್ತು ಒಂದು ಪಾಣಿ ನಾವು ಇವತ್ತು ಅಲ್ಲಿ ಎಂಟ್ರಿ ಮಾಡಿಸ್ಬೇಕಾದ್ರೆ 20 ರೂಪಾಯಿ ಲಂಚ ಕೊಡ್ಬೇಕು ಒಂದು ಪಾಣಿಗೆ. ಹೀಗೆ ಇವರು ಕಾನೂನು ಬಾಹಿರವಾಗಿ ರೈತರಿಗೆ ಮೋಸ ವಂಚನೆ ಮತ್ತು ನಾವು ಯಾಕೆ ಈ ರೀತಿ ಮಾಡ್ತೀರಿ ಅಂಥೇಳಿ ನಾವು ಅವರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸಂಪರ್ಕ ಮಾಡಿದ್ರೆ ಅವ್ರು ಹೇಳ್ತಾರೆ, ಮೇಲಾಧಿಕಾರಿಗಳು ನಮಗೆ ಹೇಳ್ಯಾರ, ಅದಕ್ಕೇನದ ನಾವು ಈ ರೀತಿ ತೊಗೋತಾ ಇದ್ದೀವಿ ಅಂತೇಳಿ ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟರು ಸರ್ ಅವರು. ಮತ್ತು ಯಾಕೆ ತೊಗೋತೀರಿ ಅಂತಂದ್ರೆ ಮೇಲಾಧಿಕಾರಿಗಳು ನಮ್ಮದು ಕೇಳಬೇಕಲ್ಲ, ಇಲ್ಲ ರೆಕಾರ್ಡಿಂಗ್ ಅದ ರೀ ಅದ್ರಾಗ ಅಂಥೇಳಿ ಅವರು ಕೇಳ್ತಾರೆ ರೀ. ಅವರು ತೊಗೋಬೇಡ್ರಿ, ನಾವು
ಒಂದು ಚೀಲಕ್ಕೆ ಒಂದು ಖಾಲಿ ಚೀಲಕ್ಕೆ 600 ಗ್ರಾಮ್ ಪ್ರತಿ ಚೀಲಕ್ಕೆ ತೊಗೋಬೇಕಂತ ಸರ್ಕಾರ ಆದೇಶ ಅದ ರೀ. ಅದು ಇವ್ರು ಏನು ಮಾಡ್ತಾರೆ ರೀ, ಒಂದು ಚೀಲಕ್ಕೆ ಏನದ 250 ಗ್ರಾಮ್ ಅಂದ್ರೆ 1.25 ಕಿಲೋ, ಅಂದ್ರೆ 1 ಕ್ವಿಂಟಲ್ಗೆ 2.5 ಕಿಲೋ ಬರ್ತದೆ ರೀ. ಅದು ಅಂದ್ರೆ ಈಗ ನೋಡ್ರಿ 100 ರೂಪಾಯಿ ಹಮಾಲಿ, 2.5 ಕಿಲೋ ತೊಗರಿ, 80 ರೂಪಾಯಿ ಹಿಡಿದ್ರೆ 8 8 16 ರೀ, ಪ್ಲಸ್ 40, 200 ಪ್ಲಸ್ ಇದೊಂದು 100 300 ರೂಪಾಯಿ ಪ್ಲಸ್ ಒಂದು ಕ್ವಿಂಟಲ್ಗೆ ಏನಿಲ್ಲಪ್ಪ ಅಂತಂದ್ರೆ ಒಂದು 5 kg ನಮಗೆ ಪುಡಿ ಬ್ಯಾಳಿ ಹೊರಗೆ ಬರ್ತಾವೆ. ಅದು 5 kg ಹಿಡಿದ್ರೆ 8 5 40, 400 ಪ್ಲಸ್ 300, 700 ರೂಪಾಯಿ ನಮಗೆ ರೈತರಿಗೆ ಲಾಸ್ ಅಲ್ಲತ್ತದ ಪ್ರತಿ ಕ್ವಿಂಟಲ್ ನಿಂತು. ನಾವು ಸರ್ಕಾರಕ್ಕೆ ಯಾಕೆ ಕೊಡಬೇಕು? 700 ರೂಪಾಯಿ ನಾವು ಲಾಸ್ ಮಾಡಿಕೊಂಡು 6800 ನಾವು ಇವತ್ತು ದಲಾಲರಿಗೆ ಕೊಟ್ಟೆವಪ್ಪ ಅಂತಂದ್ರೆ ನಗದಿ ರೊಕ್ಕ ಕೊಡ್ತಾರೆ ಅವ್ರು. ಇಲ್ಲಿ ಏನು ನಡೆದಂದ್ರೆ ಸರ್, ಇದೇ ತೊಗರಿ ಕೇಂದ್ರದಾಗ 6500 6800 ಈಗ ದಲಾಲರು ನಂಬಲ್ಲಿ ತೊಗೊಂಡು ರೈತರ ಪಾಣಿ ಏನದ ತೊಗೊಂಡು ಅವರು ಒಯ್ದು ಅಲ್ಲೇ ಕೊಡೋರು ರೀ. ಅವ್ರು ನಮ್ಮಲ್ಲಿ ಇಲ್ಲಿ ತೊಗೋದು, ಅವರು ಅಲ್ಲಿ ತೊಗೋದು. ಬರೀ ದಲಾಲರುಗಳಿಗೆ ಅಷ್ಟೇ ಇವು ತೊಗರಿ ಕೇಂದ್ರ ತೆಗ್ದಂಗೆ ಆಗ್ಯದ್ರಿ. ರೈತರಿಗೆ ಯಾರಿಗೂ ಉಪಯೋಗ ಇಲ್ಲ. ಒಂದು ಕ್ವಿಂಟಲ್ಗೆ 700 ರೂಪಾಯಿ ಲಾಸ್ ಮಾಡಿ ನಮಗೆ ಬರ್ಲತ್ತದಂತ ನಾವು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರನೂ ಮನವಿ ಮಾಡಿ ಹೇಳಿವ್ರಿ. ನೋಡಿರಿ ಮೇಡಮ್, ಹಿಂಗೆ ಆದ, ಈ ಪರಿಸ್ಥಿತಿ ಅದ, ನೀವೇನಾದ ತಕ್ಷಣ ಇದು ಮಾಡಿರಿ ಅಂದ್ರೆ 4 ಮಂದಿ ಅಧಿಕಾರಿ ಹೋಗ್ಯಾರ್ರಿ ಸರ್. ಟೋಟಲ್ ಖರೀದಿ ಕೇಂದ್ರ ಅದು ಲಿಸ್ಟ್ ತಂದಿಲ್ಲ ರೀ, ನಾನು ಬಿಟ್ಟು ಬಂದೀನಿ ರೀ. ಸ್ಟಾರ್ಟ್ ಆದದ್ದು 15 ಸರ್.